ನಮಸ್ಕಾರ ವೀಕ್ಷಕರೇ. ಆಸ್ತಿ ದಾಖಲೆ ಅಸಲಿನ ನಕಲಿನ ಅಂತ ಹೇಗೆ ನೋಡೋದು? ಈಗೆಲ್ಲ ಕಡೆ ಕೂಡ ಒಂದೇ ಪ್ರಾಪರ್ಟಿನ ಹೆಚ್ಚಿಗೆ ಜನಕ್ಕೆ ಸೇಲ್ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಜೆನ್ಯೂನ್ ಆಗಿರೋ ಪ್ರಾಪರ್ಟಿನ ಹೇಗೆ ತೊಗೊಳ್ಳೋದು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಯಾವುದೇ ಒಂದು ಆಸ್ತಿ ಜಾಗ ಖರೀದಿ ಮಾಡಬೇಕು ಅನ್ನೋ ಪ್ರತಿಯೊಬ್ಬರು ಕನಸು. ಆದರೆ ಆಸ್ತಿ ಖರೀದಿ ಮಾಡುವಾಗ, ಮನೆ ಜಾಗವನ್ನು ಖರೀದಿ ಮಾಡುವಾಗ ನೀವು ಕೆಲವೊಂದು ಪ್ರಮುಖ ದಾಖಲೆಗಳನ್ನು ಗಮನಿಸಬೇಕಾಗುತ್ತೆ. ಇಷ್ಟು ಮಾತ್ರ ಅಲ್ಲದೆ ಈಗಾಗಲೇ ನೀವು ಆಸ್ತಿ ಖರೀದಿ ಮಾಡಿದರೂ ಸಹ ಆ ದಾಖಲೆಗಳು ಒರಿಜಿನಲ್ ಅಲ್ವೋ ಹೌದೋ ಅಂತ ಹೇಳಿ ಕೂಡ ತಿಳ್ಕೊಬೋದಾಗಿರುತ್ತೆ. ಇದರಿಂದ ನೀವು ಈ ಒಂದು ಪ್ರಾಪರ್ಟಿ ತೆಗೆದುಕೊಳ್ಳಿಕ್ಕೆ ನೀವೇನು ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಆ ಇನ್ವೆಸ್ಟ್ಮೆಂಟ್ ಸುರಕ್ಷಿತವಾಗಿರುತ್ತೆ. ಮನೆ ಅಥವಾ ಜಾಗವನ್ನು ಖರೀದಿ ಮಾಡಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸು. ಇದಕ್ಕಾಗಿ ಜನ ತಮ್ಮ ಜೀವಮಾನದೆಲ್ಲ ಕೂಡಿಟ್ಟ ಹಣದಿಂದ ಜಾಗವನ್ನು ಅಥವಾ ಮನೆಯನ್ನು ಖರೀದಿ ಮಾಡ್ತಾರೆ. ಆದರೆ ಕೆಲವೊಂದು ಸಣ್ಣ ತಪ್ಪುಗಳಿಂದ ಆಸ್ತಿಯೂ ಸಿಗದೆ ಕೂಡಿಟ್ಟ ಹಣವು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನೀವು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ. ಯಾವುದೇ ಆಸ್ತಿ ಅಥವಾ ಜಾಗ, ಮನೆ ಸೇರಿದಂತೆ ಯಾವುದೇ ಪ್ರಾಪರ್ಟಿ ಖರೀದಿ ಮಾಡುವುದಕ್ಕಿಂತ ಮುಂಚೆ ನೀವು ಕಡ್ಡಾಯವಾಗಿ ವಕೀಲರೊಬ್ಬರನ್ನು ನೇಮಕ ಮಾಡ್ಕೋಬೇಕಾಗುತ್ತೆ. ಇದರಿಂದ ಮೋಸಗಳಾಗದಂತೆ ಎಚ್ಚರ ವಹಿಸ್ಬೋದು. ಅದು ಮಾತ್ರ ಅಲ್ಲದೆ ಆಸ್ತಿ ಖರೀದಿ ಹಾಗೂ ಮಾರಾಟದ ನಿಖರ ಒಪ್ಪಂದಗಳನ್ನು ಮಾಡಿಕೊಳ್ಳೋದು ಸಹ ಸಹಕಾರಿಯಾಗುತ್ತೆ. ಕಾಲಕಾಲಕ್ಕೆ ತಕ್ಕಂತೆ ಆಸ್ತಿಯ ಕಾನೂನುಗಳು ಬದಲಾಗುತ್ತಲೇ ಇರುತ್ತವೆ. ಹೀಗಾಗಿ ಆಸ್ತಿ ಖರೀದಿ ಮಾಡುವಾಗ ಯಾವ ಕಾನೂನು ಇದೆ ಎಂದು ನೋಡಿಕೊಳ್ಳಿ. ಇದೀಗ ರಾಜ್ಯ ಸರ್ಕಾರವು ಬಿ ಖಾತೆಗೆ ನಿರಾಳತೆಯನ್ನು ನೀಡಿದೆ, ಆದರೆ ಶಾಶ್ವತ ಪರಿಹಾರವಲ್ಲ. ಹೀಗಾಗಿ ಈ ರೀತಿಯ ವಿಷಯಗಳನ್ನು ಗಮನಿಸಿ. ಇನ್ನು 1990ಕ್ಕಿಂತ ಹಿಂದಿನ ನೋಂದಣಿ ಕಾನೂನು, ಹಳೆಯ ದಾಖಲೆಗಳ ಪ್ರಾಮಾಣಿಕತೆಯ ಬಗ್ಗೆ ಪರಿಶೀಲನೆ ಮಾಡಿ. ಕಾನೂನಿನ ನೋಟರಿಯ ಅನುಸಾರ ಹಳೆಯ ನಿಯಮಗಳ ಪ್ರಕಾರ ಆಸ್ತಿ ಹಕ್ಕನ್ನು ಸಹ ಪರಿಶೀಲನೆ ಮಾಡಬೇಕಾಗುತ್ತೆ. ಆಸ್ತಿಗಳ ಮಾರಾಟದ ಸಂದರ್ಭದಲ್ಲಿ ಡಾಕ್ಯುಮೆಂಟ್ನ ಮೇಲೆ ಏನೆಂದು ಬರೆಯಲಾಗಿದೆ ಎಂದು ಪರಿಶೀಲನೆ ಮಾಡಿ. ಡಾಕ್ಯುಮೆಂಟ್ನ ಮೇಲೆ ಕಾಪಿ ಆಫ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಇದು ನಕಲಿ ದಾಖಲೆಗಳನ್ನು ಕೆಲವರು ತಯಾರಿಸುವುದು ಇದೆ. ಒಂದೊಮ್ಮೆ ಈ ರೀತಿ ಆದರೆ ಆಸ್ತಿಯ ಮೂಲ ದಾಖಲೆಗಳನ್ನು ಸಲ್ಲಿಸುವಂತೆ ನೀವು FIR ಅನ್ನು ಕೂಡ ದಾಖಲು ಮಾಡುವಂಥ ಅವಕಾಶ ಇರುತ್ತೆ. ಇನ್ನು ಪ್ರತಿಯೊಂದು ಆಸ್ತಿಯು ನಿರ್ದಿಷ್ಟ ಸಬ್ ರಿಜಿಸ್ಟ್ರಾರ್ಗೆ ಒಳಪಡುತ್ತೆ. ನೀವು ಖರೀದಿ ಮಾಡಬೇಕು ಎಂದುಕೊಂಡಿರುವ ಆಸ್ತಿಯ ನೋಂದಣಿಯು ಯಾವ ವರ್ಷದಲ್ಲಿ ಆಗಿದೆ ಎನ್ನುವುದನ್ನು ನೋಡಿ. ಅಲ್ಲದೆ ಇದು ಯಾವ SRO ಅಂದರೆ ಸಬ್ ರಿಜಿಸ್ಟ್ರಾರ್ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯ ಅಂಶ ಅಂದರೆ ಆಸ್ತಿಗಳ ದಾಖಲೆಯಲ್ಲಿ ಮೆಟಲ್ ಸ್ಟ್ಯಾಂಪ್ ಬಳಸಲಾಗುತ್ತದೆ. ಆದರೆ ಕೆಲವರು ರಬ್ಬರ್ ಸ್ಟ್ಯಾಂಪ್ ಬಳಸಿ ಮೋಸ ಮಾಡುವುದು ಇದೆ. ಹೀಗಾಗಿ ರಬ್ಬರ್ ಸ್ಟ್ಯಾಂಪ್ ಹಾಕಿರುವ ಸಣ್ಣ ಸುಳಿವು ಇಲ್ಲ ಅನುಮಾನ ಬಂದರೂ ತಡ ಮಾಡದೆ ಪರಿಶೀಲನೆ ಮಾಡಿ. ಇದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಸಮಸ್ಯೆ ಆಗುವುದು ತಪ್ಪುತ್ತದೆ. ಭೂಮಿ ಸರ್ವೆ ದೋಷ ನೋಡಿ. ನಿಮಗೆ ಈ ವಿಷಯ ತಿಳಿದಿರಲೇಬೇಕು. ಸಾಮಾನ್ಯವಾಗಿ ಒಂದೇ ಸರ್ವೆ ನಂಬರ್ನಲ್ಲಿ ಒಂದಕ್ಕಿಂತ ಹೆಚ್ಚು ದಾಖಲೆಗಳು ಒಬ್ಬೊಬ್ಬರ ಹೆಸರನ್ನು ತೋರಿಸಿದರೆ ಇದರ ಹಿಂದೆ ವಂಚನೆ ಮಾಡಿರುವ ಸಾಧ್ಯತೆ ಇದೆ. ಈ ರೀತಿ ಇದ್ದರೆ ಸರ್ಕಾರದ ಭೂ ದಾಖಲೆಗಳ ತಪಾಸಣೆಯೊಂದಿಗೆ ಚೆಕ್ ಮಾಡಿಕೊಳ್ಳಿ. ECಗಳನ್ನು ತೆಗೆಸಿ, EC, RTC, ಮ್ಯೂಟೇಷನ್ ರೆಕಾರ್ಡ್ ಈ ರೀತಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಚೆಕ್ ಮಾಡಿ. ಅಷ್ಟೇ ಅಲ್ಲ, ವಂಶವೃಕ್ಷ, ಇತ್ತೀಚೆಗೆ ಹೆಣ್ಮಕ್ಳಿಗೂ ಕೂಡ ಆಸ್ತಿಯಲ್ಲಿ ಪಾಲಿದೆ ಅಂತ ಹೇಳಿದಾಗಿಂದ ಎಲ್ರಿಗೂ ಕೂಡ ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ಹೆಣ್ಮಕ್ಳು ಸೈನ್ ಮಾಡಿದಾರಾ ಇಲ್ವಾ ಅನ್ನೋದಾಗಿ. ಇದಕ್ಕೆ ನೀವು ವಂಶವೃಕ್ಷನ ತೆಗೆಸಿ. ವಂಶವೃಕ್ಷನ ನೀವು ನೋಟ್ರೈಸ್ಡ್ ಆಗಿರೋವಂಥದ್ದು, ಅವರೇ ಟೈಪ್ ಮಾಡಿರೋವಂಥದ್ದು, ಇಂಥ ವಂಶವೃಕ್ಷಗಳನ್ನ ಯಾವುದೇ ಕಾರಣಕ್ಕೂ ಪರಿಗಣಿಸಬೇಡಿ. ತಾಲೂಕು ಆಫೀಸ್ನಲ್ಲಿ ಯಾವೊಂದು ವಂಶವೃಕ್ಷಗಳನ್ನ ಕೊಟ್ಟಿರ್ತಾರೆ ತಹಶೀಲ್ದಾರ್ ಕಡೆಯಿಂದ ಅಂಥ ಒಂದು ವಂಶವೃಕ್ಷಗಳನ್ನ ನೀವು ಗಣನೆಗೆ ತೆಗೆದುಕೋಬೇಕಾಗಿರುತ್ತೆ. ಯಾವುದೋ ಒಂದು ಟೈಪ್ ಆಗಿರೋದು, ಪ್ರಿಂಟ್ ಆಗಿರೋವಂಥದ್ದು ಅಥವಾ ಜಸ್ಟ್ ನೋಟ್ರಿ ಆಗಿರೋವಂಥದ್ದು ಇಂಥ ವಂಶವೃಕ್ಷಗಳಿಗೆ ಮಾನ್ಯತೆ ಇಲ್ಲ. ಆನ್ಲೈನಲ್ಲೂ ಕೂಡ ನಿಮಗೆ ಎಲ್ಲ ಪ್ರಾಪರ್ಟಿಯ ಮಾಹಿತಿಗಳು ಸಿಗುತ್ತೆ. ಅದರಲ್ಲೂ ಕೂಡ ಚೆಕ್ ಮಾಡಿ. ಪ್ರೆಸೆಂಟ್ ಓನರ್ ಯಾರಿದ್ದಾರೆ ಅನ್ನೋದನ್ನು ECಯಿಂದ ತಿಳ್ಕೊಳ್ಳಿ. ಮುಂಚೆ ಯಾರೆಲ್ಲ ಓನರ್ಗಳಿದ್ರು, ಆ ಒಂದು ಡಾಕ್ಯುಮೆಂಟ್ ಸರ್ವೆ ಹೇಗಿದೆ, ಆ ಒಂದು ಡಾಕ್ಯುಮೆಂಟ್ನ ನಕ್ಷೆಗಳನ್ನ ತೆಗೆದುಕೊಳ್ಳಿ, ವಿಲೇಜ್ ಮ್ಯಾಪ್ಗಳನ್ನ ತೆಗೆದುಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಗಳನ್ನ ಕೂಡ ಅಡ್ವೊಕೇಟ್ಗಳು ನೋಡ್ಕೋತಾರೆ. ಅದರಿಂದ ಯಾವುದೇ ಒಂದು ಪ್ರಾಪರ್ಟಿ ತೆಗೆದುಕೋಬೇಕಾದ್ರೆ ಲೀಗಲ್ ಒಪಿನಿಯನ್ನ ತೆಗೆದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.